ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳ ಅರ್ಪಿಸ್ತಾ, ಇವತ್ತೊಂದು ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಮಕ್ಕಳು ಮತ್ತು ದೊಡ್ಡವರು ಇಷ್ಟಪಟ್ಟು ತಿನ್ನುವಂಥ ಗೋಧಿ ಹಿಟ್ಟಿನಿಂದ ಬ್ರೇಕ್ಫಾಸ್ಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಮಾಡೋದು ತುಂಬಾ ಸರಳ, ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊತ ತಿಂತಾರೆ. ಬನ್ನಿ ಹಾಗಾದರೆ ಈ ರೆಸಿಪಿಯನ್ನು ಮಾಡಲಿಕ್ಕೆ ಏನೇನು ಸಾಮಗ್ರಿ ಬೇಕು, ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 4 ಕಪ್ಪಿನಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಚೆನ್ನಾಗಿ ಹದವಾಗಿ ಮಿಕ್ಸ್ ಆದ ನಂತರ ಸ್ವಲ್ಪನ ನೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕಿದ್ದೀನಿ. ಹಿಟ್ಟನ್ನು ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಟ್ಟಿಗೆ ಕಲಿಸ್ಕೊರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ. ಒಂದೇ ಸಾರಿ ಟ್ರೈ ಮಾಡಿರಿ. ಈಗ ನೋಡಿರಿ, ನಾವು ಹಿಟ್ಟು ಕಲಸಿರುವಂಥ ಹಿಟ್ಟು ಇಷ್ಟು ಗಟ್ಟಿಗಿರ್ಬೇಕು ರೀ, ನಮ್ಮ ಗೋಧಿ ಹಿಟ್ಟು. ಇದನ್ನೀಗೆಲ್ಲನೂ ಒಂದು ಗೂಡಿಸ್ಕೊಂಡು ಮುಚ್ಚಳ ಮುಚ್ಚಿ ಇಡೋಣ್ರಿ. ಈಗ ಇದಕ್ಕೆ ಮುಂದಿನ ಪ್ರೊಸೀಜರ್ ಏನು ಮಾಡೋದಂತ ನೋಡೋಣ ಬರ್ರಿ. ಅಲ್ಲಿವರೆಗೆ ಇದು ರೆಸ್ಟ್ ಮಾಡಲಿರಿ. ಇದು ಆಲ್ರೆಡಿ ಕ್ಯಾಬೇಜನ್ನು ನಾನು ಉದ್ದುದಕ್ಕೆ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೀನಿ ರೀ. ನೀರಲ್ಲಿ ಯಾಕೆ ಹಾಕ್ಕೊಂಡಿನಪ್ಪ, ಇದೇನು ಕಪ್ಪಗಾಗಂಗಿಲ್ಲ ಅನ್ಕೊತಿದ್ದೀರಿ, ನಿಜಾನೇ. ಆದ್ರೆ ನೋಡಿರಿ, ಕ್ಯಾಬೇಜ್ ಸ್ಮೆಲ್ಲು ಕೆಲವರಿಗೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ಕ್ಯಾಬೇಜನ್ನು ಸ್ವಲ್ಪ ಜನ ತಿನ್ನಂಗಿಲ್ಲ. ನಾವು ನೀರಾಗ ಹಾಕಿ ಹಿಂಗೆ ಬಿಡೋದ್ರಿಂದ ಅದ್ರಾಗಿರುವಂಥ ಸ್ಮೆಲ್ಲೆಲ್ಲ ಹೋಗುತ್ತೆ ರೀ. ಅದಕ್ಕೋಸ್ಕರ ನಾವು ಹಿಂಗೆ ಕ್ಯಾಬೇಜನ್ನು ಹಾಕಿದ್ರೆ ಇಷ್ಟ ಇಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ರೀ. ಆಲೂಗಡ್ಡೆ ಅಂತೂ ಎಲ್ಲರಿಗೂ ಗೊತ್ತಿದ್ದಿದೆ ರೀ. ನಾವು ಕಟ್ ಮಾಡಿ ಹಂಗೆ ಇಟ್ವಂದ್ರೆ ಅದು ಕಪ್ಪಾಗತ್ತೆ ರೀ. ಅದಕ್ಕೋಸ್ಕರ ಇದನ್ನು ನೀರಾಗ ಹಾಕ್ಬೇಕು ರೀ. ಅದನ್ನು ಕೂಡ ನಾನು ನೀರಾಗ ಹಾಕಿದ್ದೇನೆ ರೀ. 1 ಕಪ್ ಕ್ಯಾಬೇಜ, 1 ಕಪ್ ಆಲೂಗಡ್ಡೆ ರೀ. ಇದ್ರಾಗೇನು ನೀರು ಇರಬಾರ್ದ್ರ, ಚಲೋತ್ನಾಗ ನೀರು ಬಸ್ಕೋರಿ. ಈಗ ನೋಡಿರಿ, ಇದು ಕ್ಯಾರೆಟ್ ರೀ. ಈ ಕ್ಯಾರೆಟ್ ನೋಡಿರಿ, ನಾವು ಆಲೂಗಡ್ಡೆ ಮತ್ತು ಕ್ಯಾಬೇಜ ಎಷ್ಟು ತೊಗೊಂಡಿವಲ್ಲ ರೀ, ಅದು ಡಬಲ್ ನಾ ಕ್ಯಾರೆಟನ್ನು ತೊಗೊಂಡಿನಿ ರೀ. ಈಗ ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿನಿ ರೀ. ಅದ್ರಾಗ ನೋಡಿರಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳಕತ್ತೀನಿ ರೀ. ನಾವು ತುಪ್ಪದೊಳಗೆ ಮಾಡ್ತಿರೋದ್ರಿಂದ ತುಂಬಾ ರುಚಿನೇ ಆಗಿರ್ತೀರಿ ಮತ್ತು ಆರೋಗ್ಯ ಕೂಡ ರೀ. ತುಪ್ಪ ಕೂಡ ಜಾಸ್ತಿ ಬೇಕಾಗಿಲ್ಲ ರೀ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದ ನಂತರ ನೋಡಿರಿ, ಆ ಕ್ಯಾರೆಟನ್ನು ಹಾಕ್ಕೊಂಡಿನಿ ರೀ, ಕಟ್ ಮಾಡ್ಕೊಂಡಿರುವಂಥದ್ದು ಹಾಕ್ಕೊಂಡು ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಕಲರ್ ಚೇಂಜ್ ಆಗಲಿ ರೀ, ಅದು ಹಸಿ ಅಂಶ ಹೋಗಲಿ ಅಲ್ಲಿವರೆಗೆ ನಾವು ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ರೀ, ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ. ಅದು ಸ್ವಲ್ಪ ಫ್ರೈ ಆದ ನಂತರ ಕ್ಯಾಬೇಜ್ ಹಾಕ್ಕೊಂಡಿನಿ ರೀ. ಯಾಕಂದ್ರೆ ಕ್ಯಾರೆಟ್ ನಮ್ಮದು ಗಟ್ಟಿಗಿರ್ತೈತೆ ರೀ, ಫ್ರೈ ಆಗೋಕೆ ಟೈಮ್ ತೊಗೋತೈತೆ ರೀ. ಎರಡೂ ಒಂದೇ ಸಲ ಹಾಕ್ಬಿಟ್ವಿ ಅಂದ್ರೆ ಏನಾಗುತ್ತೆ ರೀ, ಕ್ಯಾಬೇಜ ಮೊದಲು ಫ್ರೈ ಆಗಿಬಿಡ್ತೈತೆ ರೀ, ನಮ್ಮದು ಕ್ಯಾರೆಟ್ ಇನ್ನೂ ಫ್ರೈ ಆಗಿರಂಗಿಲ್ಲ ರೀ, ಹಸಿ ಉಳಿತೈತಿ. ಅದಕ್ಕೆ ನಾವು ಮೊದಲು ಸ್ವಲ್ಪ ಕ್ಯಾರೆಟ್ ಮೆತ್ತಗಾದ್ಮೇಲೆ ಕ್ಯಾಬೇಜನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ರೀ, ಈವನ್ನಾಗಿ ಫ್ರೈ ಆಗತ್ತೆ ರೀ. ಅದನ್ನು ಚಲೋತ್ನಾಗ ಫ್ರೈ ಆದ ನಂತರ ನೋಡಿರಿ, ಆಲೂಗಡ್ಡೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ರೀ, ಅದನ್ನು ಹಾಕ್ಕೊತೀನಿ ರೀ. ಆಲೂಗಡ್ಡೆ ಅತಿ ಬೇಗನೆ ಫ್ರೈ ಆಗತ್ತೆ ರೀ. ಅದಕ್ಕೋಸ್ಕರ ನೋಡಿರಿ, ಮ್ಯಾಲೆ ಹಾಕಿ ನಾ ಹಿಂಗೆ ಮುಚ್ಚಿಟ್ಟೀನಿ ರೀ. 3-4 ನಿಮಿಷದ ನಂತರ ಮುಚ್ಚಿದ್ದನ್ನು ತೆಗೀರಿ. ಈಗ ಇದ್ರ ಮೇಲೆ ನೋಡಿರಿ, 1 ಈರುಳ್ಳಿಯನ್ನು ಉದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ, ಅದು ಹಾಕ್ಕೊಂಡಿನಿ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋರಿ. ಇದು ಸ್ವಲ್ಪ ಸಪ್ಪನ ಮೆಣಸಿನ್ಕಾಯಿ ರೀ, ಇದು ಖಾರನ ಮೆಣಸಿನ್ಕಾಯಿ. ಎರಡೂ ಕೂಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ರೀ. ಹಂಗೆ ನೋಡಿರಿ, ಕರಿಬೇವು ಕಟ್ ಮಾಡಿದ್ದು ಫ್ರೆಶ್ ಆಗಿರುವಂಥದ್ದು, ಪೆಪ್ಪರ್ ಪೌಡ್ರ್, ಕಾಳು ಮೆಣಸನ್ನು ತರಿಯಾಗಿ ಕುಟ್ಕೊಂಡಿದ್ದು, ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಂಡಿನಿ ರೀ. ಹಂಗೆ ನೋಡಿರಿ, ಸ್ವಲ್ಪ ಜೀರಿಗೆ ಪೌಡರ್. ಈ ಬೆಳ್ಳುಳ್ಳಿ ಮತ್ತು ಜೀರಿಗೆ ಪೌಡರ, ಕರಿಬೇವು ನಿಮ್ಮ ಇಷ್ಟಾನುಸಾರ ಹೆಚ್ಚು ಕಮ್ಮಿ ಹಾಕೋಬೋದು. ರುಚಿಗನುಸಾರ ಪುಡಿ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಲೋ ಫ್ಲೇಮ್ನೊಳಗೆ ಚೆನ್ನಾಗಿ ಮೆತ್ತಗಾಗ್ಬೇಕ್ರೆ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ ರೀ. ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗ್ಲಿ ರೀ, ಚಲೋತ್ನೇ ಮೆತ್ತಗಾಗಲ್ಲ ರೀ. ಲೋ ಫ್ಲೇಮ್ನೊಳಗೆ ಹಿಂಗೆ ಕೈಯಾಡಿಸ್ಕೊತನ ಸ್ವಲ್ಪ ಹೊಂಬಣ್ಣ ಬರಲಿ ರೀ, ಘಮ ವಾಸನೆ ಬರಲಿ ರೀ, ಅಲ್ಲಿವರೆಗೆ ನಾವು ಚಲೋತ್ನಂಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ. ಹಿಂಗೆ ಈಗ ನೋಡಿರಿ, ನಮ್ಮದು ಎಲ್ಲ ಚೆನ್ನಾಗಿ ನೋಡಿರಿ, ಕಲರ್ ಕೂಡ ಟ್ರಾನ್ಸ್ಫರ್ ಆಗೈತೆ ನೋಡಿರಿ, ಫುಲ್ ಚೇಂಜ್ ಆಗೈತೆ ಹೌದಲ್ಲ ರೀ ಕಲರ್. ಈಗ ಚಲೋತ್ನಾಗ ಫ್ರೈ ಆಗಕತ್ತೈತೆ ರೀ. ಇನ್ನೊಂದು ಸ್ವಲ್ಪ ಫ್ರೈ ಆದ್ರೆ ಸಾಕ್ರಿ. ಅದು ನೀವು ಮೆತ್ತಗಾಗಿದ್ದು ಒಂಚೂರು ನಿಮಗೆ ಡೌಟ್ ಬಂತಂದ್ರೆ ಒಂದು ಪೀಸ್ ತೊಗೊಂಡು ಕಟ್ ಮಾಡಿಕೊಂಡು ನೋಡ್ಕೊರೆ, ಅವಾಗ ಚೆನ್ನಾಗಿ ಸಾಫ್ಟ್ ಆಗಿರ್ತೈತೆ ರೀ ಇದು. ಈಗ ನೋಡಿರಿ, ಚಲೋತ್ನಾಗ ನಮ್ದೀಗ ಬೆಂದಾಗೈತೆ ರೀ. ಇದನ್ನೀಗ ಗ್ಯಾಸ್ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ರೀ. ಈಗೊಂದು ದೊಡ್ಡದೊಂದು ಪಾತ್ರೆ ತೊಗೊಂಡಿನಿ ರೀ, ಅದ್ರೊಳಗೆ ನೀರು ಹಾಕ್ಕೊಳಕತ್ತೀನಿ ನೋಡಿರಿ. ಅದ್ರೊಳಗೆ ಒಂದು ರಿಂಗ್ ಇಟ್ಕೊಳ್ರಿ, ಇಲ್ಲ ಒಂದು ಯಾವುದೋ ಒಂದು ಪಾತ್ರೆ ಇಟ್ಕೊಳ್ರಿ ನೀವು.
ಸ್ವಲ್ಪ ದೊಡ್ಡದು ಇಟ್ಕೊರ. ನಮಗೆ ಕೆಳಗಿಂದ ಇದಕ್ಕೆ ನೀರು ತಗಲಬಾರ್ದು ರೀ, ಹಾಗಾಗಿ ಅದಕ್ಕೆ ಸ್ವಲ್ಪ ದೊಡ್ಡದು ಇಟ್ಕೊರಿ ನೀವು. ಅದಕ್ಕೆ ನೀರು ಹಾಕಿ ನೀರು ಬಿಸಿ ಮಾಡಕ್ಕೆ ಇಟ್ಟೀನಿ ರೀ. ಈಗ ಇಲ್ಲಿ ನೋಡಿರಿ ನಮ್ಮ ಹಿಟ್ಟು ಕೂಡ ಇವಾಗ ಚೆನ್ನಾಗಿ ನೋಡಿರಿ ಚಲೋ ಹೊತ್ನ್ಯಾಗ ನೆಂದೈತ್ರಿ. ಈಗ ನಾವು ಅಷ್ಟೆಲ್ಲ ರೆಡಿ ಮಾಡೋತನ ಚಲೋ ಹೊತ್ನ್ಯಾಗ ನೆಂದು ಬಿಟ್ಟೈತ್ರಿ. ಈಗ ಒಂದಿಷ್ಟು ಅದನ್ನು ಚಲೋ ಹೊತ್ನ್ಯಾಗ ಹಿಂಗೆ ಮಿದ್ಕೊಳ್ಳೋಣ್ರಿ. ಚಲೋ ಹೊತ್ನ್ಯಾಗ ಮಿದಿರಿ. ನಾವು ಎಷ್ಟು ಚಲೋ ಮಿದಿತೀವಿ ಅಷ್ಟು ಸಾಫ್ಟ್ ಆಗುತ್ತೆ ಹಿಟ್ಟು ನಮ್ಮದು. ಹಂಗೆ ನಮ್ಮ ಬ್ರೇಕ್ಫಾಸ್ಟ್ ಕೂಡ ಭಾಳ ನೀಟಾಗಿ ಬರ್ತೈತ್ರಿ. ಈಗ ಸಣ್ಣ 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 ಉಳ್ಳಿ ಮಾಡ್ಕೊಳ್ಳೋಣ ಬರ್ರಿ. ನಾವು ಪೂರಿ ಮಾಡ್ಕೊತೀವಲ್ರಿ ಅದ ಸೈಜಿಗೆ ಮಾಡ್ಕೊಂಡು ನೋಡ್ರಿ. ನಾ ಇಲ್ಲಿ ಇಷ್ಟು ಮಾಡ್ಕೊಂಡ ಸಾಕ್ರಿ. ಎಲ್ಲನೂ ರೆಡಿ ಮಾಡ್ಕೊಂಡಾಯ್ತ್ರ. ಈಗ ಎಲ್ಲನೂ ನೋಡ್ರಿ ನಾ ಒಂದು ಪಾತ್ರೆ ಒಳಗೆ ಹಾಕೋತೀನಿ ರೀ. ಹಾಕ್ಕೊಂಡು ಎಲ್ಲ ಮುಚ್ಚಿಡ್ತೀನಿ ರೀ. ಒಂದು ಉಳ್ಳಿ ತೊಗೊಂಡ ಮಿಕ್ಕಿದೆಲ್ಲ ಮುಚ್ಚಿಡ್ತೀನಿ ರೀ. ಇದನ್ನು ಒಂಚೂರು ಮತ್ತೊಂದು ಸ್ವಲ್ಪ ಗುಂಡಗೆ ಮಾಡಿಕೊಂಡು ತಿಕ್ಕೊಂಡು ಒಂದು ಸಣ್ಣ ಪೂರಿ ಅಷ್ಟಾಗಲ ನಾವು ತಿಕ್ಕೊಳ್ಳೋಣ್ರಿ. ಎಣ್ಣೆ ಹಿಟ್ಟು ಏನು ಹಚ್ಚದ ಹಂಗನ ತಿಕ್ಕ್ರಿ. ಆರಾಮಾಗಿ ತಿಕ್ಕ್ರಿ. ಏನೂ ಹತ್ಕೊಳ್ಳಂಗಿಲ್ಲ ರೀ. ನಮ್ಮ ಲಟ್ಟುಣಿಗೆ ಏನೂ ಹತ್ಕೊಳ್ಳಂಗಿಲ್ಲ ರೀ ಅದು. ಈಗ ನೋಡಿರಿ ಇಷ್ಟು ತಿಕ್ಕೊಂಡು ನೋಡ್ರಿ. ನಾ ಈಗ ಹಿಂಗೆ ಒಂದಿಷ್ಟ ರೆಡಿ ಮಾಡ್ಕೊಂಡ ಬರ್ತೀನಿ ರೀ. ಈಗ ಒಂದಿಷ್ಟು ರೆಡಿ ಮಾಡ್ಕೊಂಡಿನ್ರ. ಈಗ ಅಷ್ಟನ್ನು ತನ ನಮ್ಮ ಇದೇನೈತಲ್ಲ ರೀ ಸ್ಟಫಿಂಗ ಎಲ್ಲ ತಣ್ಣಗಾಗೈತೆ ರೀ. ಅದಕ್ಕೆ ಒಂದಿಷ್ಟು ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಹಿಂಗೆ ಮ್ಯಾಲೆ ಹಾಕೊಳ್ಳೋದ್ರಿಂದ ಏನಾಗತ್ತೆ ರೀ, ಕೊತ್ತಂಬರಿ ನಮ್ದು ಘಮ ಚೆನ್ನಾಗಿರ್ತೈತೆ ರೀ, ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ ರೀ. ಈಗ ಇದ್ರೊಳಗೆ ನೋಡಿರಿ ಅದು ಎಷ್ಟು ಹಿಡಿತೈತಿ ಅಷ್ಟು ಈ ಸ್ಟಫಿಂಗ್ ಹಾಕಿರಿ. ಈ ನಮ್ಮ ತರಕಾರಿಯಿಂದ ಮಾಡಿರುವಂಥ ಈ ಆರೋಗ್ಯಕರವಾಗಿರುವಂಥ ಬ್ರೇಕ್ಫಾಸ್ಟ್ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಮಕ್ಕಳು ಎಂಜಾಯ್ ಮಾಡ್ಕೊತ ತಿಂತಾರ್ರಿ. ಮತ್ತು ದೊಡ್ಡವರಿಗೂ ಕೂಡ ಇದು ಒಂದು ಒಳ್ಳೆಯ ಆರೋಗ್ಯ ಅಂತಲೇ ಹೇಳಬಹುದು. ಇದು ನೋಡಿರಿ ಬೆಳಗ್ಗೆ ನಾವು ಒಂದು ಆರೋಗ್ಯಕರವಾಗಿರುವಂಥ ತಿಂಡಿಯನ್ನು ಬೆಳಗ್ಗೆ ಕೊಟ್ಬಿಟ್ರೆ ನೋಡಿರಿ ಇಡೀ ದಿನವರೆಗೆ ನಾವು ನಂತರ ಏನೇ ತಿಂದರೂ ಕೂಡ ಆ್ಯಕ್ಟಿವ್ ಆಗಿರ್ತೀವಿ ರೀ. ಹಾಗಾಗಿ ಬೆಳಗ್ಗೆ ನಾವು ಆರೋಗ್ಯಕರವಾಗಿರುವಂಥ ತಿಂಡಿಯನ್ನು ಕೊಡೋದು ಭಾಳ ಅವಶ್ಯಕ ಆಗಿರ್ತೈತೆ ರೀ. ಈಗ ನೋಡಿರಿ ಹಿಂಗೆ ನಾವು ಅದನ್ನು ಹಿಂಗೆ ಫೋಲ್ಡಿಂಗ್ ಮಾಡ್ಕೊತ ಬರೋಣ್ರಿ. ಹಿಂಗೆ ನಾ ಸ್ಲೋ ಆಗಿ ತೋರ್ಸಕತ್ತೀನಿ ನೋಡಿರಿ. ಈಗ ನೋಡಿರಿ ನಮ್ಮದು ಒಂದು ಭರಣಿ ಆಕಾರ ರೆಡಿ ಆತ್ರಿ, ಹೌದಿಲ್ಲ ರೀ. ಈಗೆಲ್ಲ ಹಿಂಗೆ ಒಂದು ಗುಡಿಸ್ಕೊರಿ. ಅದನ್ನು ಹಿಂಗೆ ಒಂದು ಗುಡಿಸ್ಕೊಂಡು ಮೇಲೆ ಹಿಂಗೆ ಜಾಯಿಂಟ್ ಮಾಡ್ಕೊರಿ. ನಿಮಗೆ ಜಾಸ್ತಿ ಏನಾರು ಬಂತಂದ್ರೆ ತೆಗೀರಿ, ಕಮ್ಮಿ ಇತ್ತಂದ್ರೆ ಏನು ತೆಗಿಯೋ ಅವಶ್ಯಕತೆ ಇಲ್ಲ ರೀ. ಈಗ ಇದೇ ಸೇಪ ಬೇಕಂತಿಲ್ಲ ರೀ, ನಿಮ್ಗೆ ಯಾವ ಸೇಪ್ ಬೇಕಂದ್ರೂ ಮಾಡ್ಕೋಬೋದು. ಇನ್ನು ನಮಗೆ ಸ್ಟಫಿಂಗ್ ಜಾಸ್ತಿ ಬೇಕು ಅಂತಂದ್ರೆ ಈ ಸೇಪ್ನಲ್ಲಿ ಮಾಡ್ಕೋಬೇಡ್ರಿ ನೀವು. ನಾವು ಕರ್ಚಿಕಾಯಿ ಮಾಡ್ತೀವಲ್ಲ ರೀ ಆ ಥರ ಮಾಡ್ಕೊಳ್ರಿ, ಇನ್ನೂ ಸ್ಟಫಿಂಗ್ ಜಾಸ್ತಿ ಹಿಡಿತೈತೆ ರೀ. ನಮಗೆ ತರಕಾರಿ ಮಕ್ಕಳೆಲ್ಲ ಜಾಸ್ತಿ ತಿನ್ನಬೇಕು ಅಂತಂದ್ರೆ ನೀವು ಕರ್ಚಿಕಾಯಿ ಥರ ಕೂಡ ಮಾಡ್ಕೋಬೋದು. ನಾನಿಲ್ಲೇ ಎರಡೂ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ರೀ. ಈಗ ತುಪ್ಪ ಹಚ್ತೀನಿ ರೀ ಒಂದು ತಟ್ಟಿಗೆ. ಸ್ವಲ್ಪ ಹಚ್ಚಿರಿ ಲೈಟಾಗಿ, ಜಾಸ್ತಿ ಏನು ಬೇಡ್ರಿ. ಈಗ ನೋಡಿರಿ ನಾನು ಇಲ್ಲಿ ಇವನ್ನ ಕರ್ಚಿಕಾಯಿ ಕೂಡ ಥರ ಕೂಡ ಮಾಡ್ಕೊಂಡಿನಿ ರೀ. ನಾನು ಹಂಗೆ ಹಿಂಗೆ ಕೂಡ ಮಾಡ್ಕೊಂಡಿನಿ ರೀ. ಈಗ ನಾವು ಇದ್ರೊಳಗೆ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಸ್ಟಫಿಂಗ್ ಅದಕ್ಕಿಂತ ಇದು ಜಾಸ್ತಿ ಹಿಡಿತೈತೆ ರೀ. ಈಗ ಅದ್ರ ಮ್ಯಾಲೆ ನೋಡಿರಿ ಸ್ವಲ್ಪ ನಾವು ಹಿಂಗೆ ತುಪ್ಪ ಸವ್ರಿ. ತುಪ್ಪ ಸವ್ರಿ ನಾವು ಮಾಡೋದ್ರಿಂದ ರೀ ಭಾಳ ರುಚಿಯಾಗಿರ್ತೈತೆ ರೀ. ಮತ್ತು ಆರೋಗ್ಯ ಕೂಡ ನಮ್ಮ ತುಪ್ಪ ಹಾಗೆ ಗೋಧಿ ಹಿಟ್ಟು ತರಕಾರಿ ಎಲ್ಲನೂ ನಮಗೆ ಒಳ್ಳೇದು ರೀ. ಈಗ ಎಲ್ಲಕ್ಕೂ ನೋಡ್ರಿ ನಾವು ಲೈಟಾಗಿ ಸವ್ರೋಣ್ರಿ. ಜಾಸ್ತಿ ಏನು ಬೇಕಾಗಿಲ್ಲರ ಸ್ವಲ್ಪ ಲೈಟಾಗಿ ಸವ್ರ್ಕೊರಿ. ಎಲ್ಲಕ್ಕೂ ನೋಡ್ರಿ ನಾನು ಹಿಂಗೆ ಹಚ್ಕೋತಾ ಇದ್ದೀನಿ ರೀ. ತುಪ್ಪ ಹಚ್ಚಿ ನಾವು ಬೇಯಿಸೋದ್ರಿಂದ ನೋಡಿರಿ ಮ್ಯಾಲೆ ಇದಕ್ಕೆ ಏನೂ ಅವಶ್ಯಕತೆ ಇರಲ್ಲ ರೀ. ಮ್ಯಾಲೆ ತುಪ್ಪ ಬೇಡ್ರಿ, ಏನೂ ಬೇಡ್ರಿ. ಆರಾಮಾಗಿ ಬಿಸಿದನ್ನು ನೀವು ಮಕ್ಕಳಿಗೆ ಹಿಂಗೆ ಮಾಡಿ ಕೊಡ್ರಿ, ತಟ್ಟಿ ಪುರ್ಸತ್ತಿದ್ಲಂಗೆ ಖಾಲಿ ಮಾಡೇ ಬಿಡ್ತಾರೆ ರೀ. ಈಗ ಎಲ್ಲಕ್ಕೂ ನೋಡ್ರಿ ನಾನು ಹಿಂಗೆ ತುಪ್ಪ ಸವ್ರಿ ಆತ್ರಿ. ಇದನ್ನೀಗ ಆಲ್ರೆಡಿ ನಾವು ನೀರು ಬಿಸಿ ಮಾಡಕ್ಕೆ ಇಟ್ಟಿದ್ವಲ್ಲ ರೀ, ಚಲೋ ಹೊತ್ನಂಗೆ ಬಿಸಿ ಆಗೈತೆ ನೋಡಿರಿ. ಈಗ ಇದ್ರೊಳಗೆ ಅದನ್ನು ಈ ತಟ್ಟಿ ಇಡಕ್ಕೆ ಹತ್ತೀನಿ ರೀ. ಇಟ್ಟು ಮುಚ್ಚಿಬಿಡ್ರಿ. ಮುಚ್ಚಿ ಒಂದು 10ರಿಂದ 12 ನಿಮಿಷ ಹೈ ಫ್ಲೇಮ್ನೊಳಗೆ ಚಲೋ ಹೊತ್ನಂಗೆ ಬೇಯಿಸ್ಕೊರಿ. 2 ನಿಮಿಷ ಲೋ ಫ್ಲೇಮ್ನೊಳಗೆ ಬೇಯಿಸ್ಕೊರಿ, ಅಂದ್ರೆ ಪರ್ಫೆಕ್ಟಾಗಿ ಬೇಯ್ತೈತೆ ರೀ ಅದು. ಈಗ ನೋಡಿರಿ ನಮ್ಮದು ಪರ್ಫೆಕ್ಟಾಗಿ ಬೆಂದಾಗೈತ್ರಿ. ಇದನ್ನ ಇವಾಗ ಮುಚ್ಚಳ ತೆಗ್ದೀನಿ ರೀ. ಈಗ ಜಾರ್ತಿರ್ತೈತೆ ನೋಡಿರಿ, ಇದು ಪರ್ಫೆಕ್ಟ್ ಆಗೈತೆ ರೀ. ಇದನ್ನ ಈಗ ತೆಗೆದು ಬಿಸಿದನ್ನು ಸರ್ವ್ ಮಾಡಿಬಿಡ್ರಿ. ಎಂಜಾಯ್ ಮಾಡ್ಕೊತ ತಿಂತಾರ್ರಿ. ಅರ್ಥ ಆಯ್ತದಲ್ಲ ರೀ ಹೆಂಗೆ ಮಾಡ್ಬೇಕಂತ ಟ್ರೈ ಮಾಡಿರಿ. ಇನ್ನೊಂದು ರೆಸಿಪಿಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.